ಸನಾತನ ಧರ್ಮದ ವಿರುದ್ಧ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಿದ್ದಾರೆ ತಮಿಳುನಾಡು ಸಚಿವ ಉದಯನಿಧಿ ಸ್ಟಾಲಿನ್. ಉದಯನಿಧಿ ಸ್ಟಾಲಿನ್ ವಿರುದ್ಧ ಸನಾತನ ಧರ್ಮದ ವಿರುದ್ಧ ಮಾತನಾಡಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. 42ನೇ ಎಸಿಎಂಎಂ ಕೋರ್ಟ್ಗೆ ಉದಯನಿಧಿ ಸ್ಟಾಲಿನ್ ಈಗ ಹಾಜರಾಗಿರುವಂಥದ್ದು. ವಿಚಾರಣೆ ಅದೇ ರೀತಿಯಾಗಿ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಸ್ಟಾಲಿನ್ ಹೇಳಿಕೆ ಸಂಬಂಧ ಖಾಸಗಿ ದೂರನ್ನ ಪರಮೇಶ್ ಎಂಬುವರು ಸಲ್ಲಿಕೆ ಮಾಡಿದ್ರು. ದೂರು ಸಲ್ಲಿಕೆ ಹಿನ್ನೆಲೆ ಈಗ ಉದಯನಿಧಿಗೆ ಸಮನ್ಸ್ ಅನ್ನು ಕೂಡ ಕೋರ್ಟ್ನಿಂದ ಜಾರಿ ಮಾಡಲಾಗಿತ್ತು. ಸನಾತನ ಧರ್ಮದ ವಿರುದ್ಧ ಮಾತನಾಡಿದ್ರು, ಸನಾತನ ಧರ್ಮವನ್ನ ನಾಶಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಸಾಕಷ್ಟು ವಿವಾದಾತ್ಮಕವಾಗಿ ಹುಟ್ಟು ಹಾಕಿತ್ತು. ಅದೇ ರೀತಿಯಾಗಿ ಅದರ ವಿರುದ್ಧ ಅನೇಕ ಆಕ್ರೋಶಗಳು ಕೂಡ ಕೇಳಿ ಬಂದಿದ್ವು. ಪರಮೇಶ್ ಅನ್ನುವಂಥವ್ರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಉದಯನಿಧಿ ಕೋರ್ಟ್ಗೆ ಈಗ ಹಾಜರು ಹಿನ್ನೆಲೆ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಈಗ ಉದಯನಿಧಿ ಅವತ್ತು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ವಿವಾದಾತ್ಮಕ ಹೇಳಿಕೆ ಅಂತೇಳಿ ಕೂಡ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹಾಗಾಗಿ ಪರಮೇಶ್ ಅನ್ನುವಂಥವರು ಕೂಡ ಸನಾತನ ಧರ್ಮವನ್ನ ನಾಶಪಡಿಸಬೇಕು ಅಂದ್ರೆ ಏನು, ಸನಾತನ ಧರ್ಮದ ವಿರುದ್ಧ ಮಾತನಾಡ್ತಿದ್ದಾರೆ ಅಂತೇಳಿ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಿಂದ ಸಚಿವ ಉದಯನಿಧಿ ಸ್ಟಾಲಿನ್ಗೆ ನೋಟಿಸ್ ಕೂಡ ಜಾರಿಯಾಗಿತ್ತು. ಅದರ ಹಿನ್ನೆಲೆ ಇವತ್ತು ಕೋರ್ಟ್ಗೆ ಹಾಜರಾಗಿರುವಂಥದ್ದು ಉದಯನಿಧಿ ಸ್ಟಾಲಿನ್ ಅವರು. ಸನಾತನ ವಿರೋಧಿ ಸಮ್ಮೇಳನ ಕಾರ್ಯಕ್ರಮ ಹೊಂದಿತ್ತು. ಆ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ನಾವು ಕೆಲವು ವಿಷಯಗಳನ್ನ ನೆಗ್ಲೆಕ್ಟ್ ಮಾಡ್ತೀವಿ, ಆದರೆ ಇನ್ನೂ ಕೆಲವು ವಿಷಯಗಳನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಅವತ್ತು ಕೊಟ್ಟಿದ್ರು. ಈ ಡೆಂಗ್ಯೂ, ಮಲೇರಿಯಾ ಕಾಯಿಲೆಗಳಿಗೆ ಹೋಲಿಸಿ ಮಾತನಾಡಿದ್ರು. ಅವುಗಳನ್ನು ಹೇಗೆ ನಾವು ನಿರ್ಮೂಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವೋ ಅದೇ ರೀತಿಯಾಗಿ ಸನಾತನ ಧರ್ಮವನ್ನು ಕೂಡ ನಿರ್ಮೂಲನೆ ಮಾಡಬೇಕಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಅನೇಕರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂತ ಮಾತನಾಡಿದ್ರು ಸನಾತನ ಧರ್ಮದ ಪರವಾಗಿರುವಂಥವರು. ಅದೇ ರೀತಿಯಾಗಿ ಪರಮೇಶ್ ಅವರು ಕೂಡ ಇವರ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರು. ಅದರ ಬೆನ್ನಲ್ಲೇ ಉದಯನಿಧಿ ಸ್ಟಾಲಿನ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು, ಸಮನ್ಸ್ ಕೊಡಲಾಗಿತ್ತು. ಈಗ ಅವರು ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಉದಯನಿಧಿ ಕೋರ್ಟ್ಗೆ ಹಾಜರಾಗಿರೋದ್ರಿಂದ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೂಡ ಈಗ ಕೈಗೊಳ್ಳಲಾಗಿದೆ. ಆ ಮೂಲಕ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ, ಹಾಗಾದ್ರೆ ಸನಾತನ ಧರ್ಮದ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಉದಯನಿಧಿ ಅವರು ಯಾವ ರೀತಿ ಸಮರ್ಥನೆ ಪಡಿಸ್ಕೊಳ್ತಾರೆ, ಅದೇ ರೀತಿಯಾಗಿ ಅವರ ವಿರುದ್ಧವಾಗಿ ಏನಾದರೂ ಆಕ್ಷನ್ ತೆಗೆದುಕೊಳ್ಳಲಾಗುತ್ತಾ? 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಈಗ ಹಾಜರಾಗಿದ್ದಾರೆ. ಹಾಗಾಗಿನೇ ಸುತ್ತಮುತ್ತ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸೊ ಉದಯನಿಧಿ ಸ್ಟಾಲಿನ್ ಅವರು ಮೊದಲಿಂದ ಕೂಡ ಇದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಬರ್ತಿದ್ದಾರೆ ಅಂತ ಅವರ ವಿರುದ್ಧ ಅನೇಕ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಉದಯನಿಧಿ ಅವರು ಯಾವ ರೀತಿಯಾಗಿ ಹೀಗೆ ಡೆಂಗ್ಯೂ, ಮಲೇರಿಯಾಗಳನ್ನ ನಿರ್ಮೂಲನೆ ಮಾಡೋ ರೀತಿಯಾಗಿನೇ ಸನಾತನ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟರು ಅನ್ನುವಂಥ ಕಾರಣಕ್ಕೆ ಪ್ರಶ್ನೆಯನ್ನ ಮಾಡಿದ್ರು ಅನೇಕರು. ಅದೇ ರೀತಿಯಾಗಿ ಪರಮೇಶ್ವರ್ ಅನ್ನುವಂಥವರು ಕೂಡ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರು. ಅದರ ವಿಚಾರಣೆಗೋಸ್ಕರ ಅದೇ ರೀತಿಯಾಗಿ ಸಮನ್ಸ್ ಅನ್ನು ಕೂಡ ಕೊಡಲಾಗಿತ್ತು ಉದಯನಿಧಿ ಅವರಿಗೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಏನಾಗುತ್ತೆ ಹಾಗಾದ್ರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ.